ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತು ಈ 4 ತರಕಾರಿಗಳ ಜೊತೆಗೆ 2 ಪೀಸ್ ಬ್ರೆಡ್ಡು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು ಉಪಯೋಗಿಸಿ ಒಂದು ರುಚಿಯಾಗಿರುವಂಥ ಸ್ನ್ಯಾಕ್ಸು ಇಬ್ಬರಿಗೆ ಸಫಿಷಿಯೆಂಟಾಗಿ ಆಗುವಂಥದ್ದು ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಬೇಯಿಸಿರೋ ಆಲೂಗೆಡ್ಡೆ, ಒಂದು ಮೂಲಂಗಿ ಮತ್ತು ಕ್ಯಾರೆಟು, 2 ಪೀಸ್ ಬ್ರೆಡ್ಡು, 2 ಟೇಬಲ್ ಸ್ಪೂನಷ್ಟು ಕಾರ್ನ್ ಫ್ಲೋರು, ಪೆಪ್ಪರ್ ಪೌಡರ್, ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಚಾಟ್ ಮಸಾಲ, ರೆಡ್ ಚಿಲ್ಲಿ ಫ್ಲೇಕ್ಸ್. ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕ್ಕೊಳ್ಬೋದು. ಯಾಕೆಂದರೆ ಕೆಂಪು ಖಾರದ ಪುಡಿ ಮತ್ತು ಕಪ್ಪು ಮೆಣಸಿನ ಪುಡಿ ಎರಡೂ ಇರೋದ್ರಿಂದ ಖಾರ ಆಗುತ್ತೆ ಅನ್ನೋದಾದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಇದು ಸ್ಪೆಷಲ್ ಏನಂದರೆ ಇವತ್ತಿನ ರೆಸಿಪಿಯಲ್ಲಿ ಫ್ರೆಂಡ್ಸ್, ಮೂಲಂಗಿಯನ್ನು ಸಾಮಾನ್ಯವಾಗಿ ನಾವು ಮಜ್ಜಿಗೆ ಹುಳಿ, ಪಲ್ಯ, ಸಾಂಬಾರು ಅಥವಾ ಜಜ್ಜು ಮೂಲಂಗಿ ಚಟ್ನಿ ಥರ ಮಾಡಿಕೊಂಡು ಕಾಯಿ ಸಾಸಿವೆ ಅಂತಾರಲ್ಲ ಆ ಥರ ಉಪಯೋಗಿಸ್ತೀವಿ ಅಲ್ವಾ. ಇವತ್ತು ಈ ಮೂಲಂಗಿನ ಹಾಕಿ ಈ ರೀತಿ ಒಂದು ರೆಸಿಪಿ ಮಾಡೋದ್ರಿಂದ ಮಕ್ಕಳಿಗೆ ತರಕಾರಿ ಹಾಕಿರೋದು ಗೊತ್ತಾಗಲ್ಲ, ಆರಾಮಾಗಿ ಮಕ್ಕಳಿಗೆ ಕೂಡ ಕೊಡ್ಬೋದು. ಈಗ ಮೂಲಂಗಿ ಮತ್ತು ಕ್ಯಾರೆಟ್ ಎರಡನ್ನು ದಪ್ಪ ಮೆಣಸಿನಕಾಯಿನ ತುರ್ಕೊಳ್ಬೇಕು, ಬೇಯಿಸಿರೋ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೋಬೇಕು, ಬ್ರೆಡ್ಡನ್ನು ಕೂಡ ಸ್ವಲ್ಪ ಒದ್ದೆ ಮಾಡಿಕೊಂಡು ಅದನ್ನು ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಕ್ಯಾರೆಟು, ಮೂಲಂಗಿ, ದಪ್ಪ ಮೆಣಸಿನಕಾಯಿಗಳನ್ನ ತುರಿದು 3 ನಾನು ರಸ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಮೂಲಂಗಿ ರಸ, ಕ್ಯಾರೆಟ್ ರಸ ಎರಡನ್ನು ಒಂದು ಗ್ಲಾಸ್ಗೆ ಹಾಕಿ ಅರ್ಧ ಕಪ್ಪಷ್ಟು ನೀರು ಸೇರಿಸಿ, ಆರೆಂಜ್ ಜ್ಯೂಸ್ ಥರ ಕಾಣಿಸ್ತಾ ಇದೆ ಅಲ್ವಾ, ಇದಕ್ಕೆ ಚಿಟಿಕೆ ಉಪ್ಪು, ಚಿಟಿಕೆ ಕರಿಮೆಣಸಿನ ಪೌಡ್ರ್ ಹಾಕಿ ನಾನು ಕುಡಿತಾ ಇದ್ದೀನಿ. ನೋಡಿ, ದಪ್ಪ ಮೆಣಸಿನಕಾಯಿ ತುರಿಬೇಕಾದ್ರೆ ಇದನ್ನು ಸೀಡ್ಸು ಮತ್ತು ತಿರುಳು ತೆಗೆದಿಟ್ಬಿಟ್ಟು ತುರಿಬೇಕು. ಈ ದಪ್ಪ ಮೆಣಸಿನಕಾಯಿ ರಸನ ಕುಡಿಯೋಕ್ಕಾಗಲ್ಲ, ಅದಕ್ಕೆ ಇದನ್ನು ಸಾಂಬಾರಿಗೆ ಅಥವಾ ಚಪಾತಿ ಹಿಟ್ಟು ಕಸಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು. ಈಗ ಇದೆರಡು ಬ್ರೆಡ್ಡನ್ನು ಸ್ವಲ್ಪ ಒದ್ದೆ ಮಾಡಿಕೊಂಡು ಚೆನ್ನಾಗಿ ಹಿಂಡ್ಕೊಳ್ಬೇಕು, ನೀರಿಲ್ಲದೆ ಇರೋ ಹಾಗೆ. ಯಾಕೆ ನಾನು ಕ್ಯಾರೆಟು ಮೂಲಂಗಿನೂ ಕೂಡ ಅದೇ ಥರ ನೀರಿಲ್ಲದೆ ಹಿಂಡ್ಕೊಂಡಿದ್ದೀನಿ. ಆ ಥರ ಮಾಡೋದ್ರಿಂದ ಎಣ್ಣೆ ಹೀರ್ಕೊಳ್ಳಲ್ಲ ಅಂತ. ಈ ಥರ ಒಂದು 2 ಪೀಸ್ ಬ್ರೆಡ್ಡು, ಒಂದು ಆಲೂಗೆಡ್ಡೆಯಲ್ಲಿ ಎಷ್ಟು ಒಳ್ಳೆ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ನಾನಿವತ್ತು ತೋರಿಸ್ತಾ ಇದ್ದೀನಿ. ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಸ್ಮ್ಯಾಶರ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಬೋದು. ಆಲೂಗಡ್ಡೆ ಮತ್ತು ಕಾರ್ನ್ ಫ್ಲೋರ್ ಎಲ್ಲ ಇರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೆನೆಸಿಟ್ಟಿರೋ ಬ್ರೆಡ್ಡನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಏನಪ್ಪ ಇದು, ಒಂದು ಆಲೂಗಡ್ಡೆ 2 ಬ್ರೆಡ್ ಪೀಸಲ್ಲಿ ಇಬ್ಬರಿಗೆ ಆಗುವಷ್ಟು ಸ್ನ್ಯಾಕ್ಸ್ ಮಾಡ್ಬೋದಾ ಅಂತ ಅಂದ್ಕೋತಾ ಇದ್ದೀರಾ? ಖಂಡಿತ ಆಗುತ್ತೆ. ತರಕಾರಿಗಳು ಜಾಸ್ತಿ ಇರೋದ್ರಿಂದ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿಗಳು ಜಾಸ್ತಿ ಹಾಕ್ತಾ ಇರೋದ್ರಿಂದ ಆಲೂಗಡ್ಡೆ ಮತ್ತು ಬ್ರೆಡ್ ಪ್ರಮಾಣ ಕಡಿಮೆ ಆಗುತ್ತೆ. ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ತರಕಾರಿನ ನಾವು ತುರಿದು ನೀರು ತೆಗೆದು ಹಿಂಡಿ ಇಟ್ಕೊಂಡಿದ್ರು ಕೂಡ ಉಪ್ಪು ಹಾಕಿದಾಗ ಅದು ನೀರಂಶ ಬಿಟ್ಕೊಳ್ಳುತ್ತೆ. ಆದ್ದರಿಂದ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ತರಕಾರಿಗಳನ್ನ ಸೇರಿಸ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಹೊಂದ್ಕೊಂಡ್ಮೇಲೆ ಪೌಡ್ರುಗಳನ್ನ ಹಾಕ್ಕೊಳ್ಳೋಣ. ಫ್ರೆಂಡ್ಸ್, ದಿನ ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅರ್ಧ ಗ್ಲಾಸು ಮೂಲಂಗಿ ರಸ, ಅಂದರೆ ಒಂದು ಮೀಡಿಯಮ್ ಸೈಜಷ್ಟು ಮೂಲಂಗಿನ ತುರಿದು ಆ ರಸಕ್ಕೆ ಅದಕ್ಕಿಂತ ಒಂದು ಅರ್ಧ ಗ್ಲಾಸ್ ನೀರು ಸೇರಿಸಿ 1 ವಾರ ಪೂರ್ತಿ ಖಾಲಿ ಹೊಟ್ಟೆಗೆ ಬೆಳಗ್ಗೆ ಹೊತ್ತು 7 ಗಂಟೆ ಒಳಗಡೆ ಕುಡಿಯಬೇಕು. ಅದೇ ಥರ ವಾರಕ್ಕೊಂದು ತರಕಾರಿ ಜ್ಯೂಸು, ಅಂದರೆ ನಲ್ಲಿಕಾಯಿ, ಸೌತೆಕಾಯಿ, ಬೂದುಗುಂಬಳಕಾಯಿ ರಸ, ಇದನ್ನೆಲ್ಲ ನಾವು ವಾರಕ್ಕೆ ಒಂದೊಂದು ತರಕಾರಿ ಥರ ರಸನ ಉಪಯೋಗಿಸ್ತಾ ಬಂದರೆ ವೆಯ್ಟ್ ಲಾಸ್ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಅಷ್ಟು ಕೆಂಪು ಖಾರದ ಪುಡಿ, 1/4 ಟೀ ಚಮಚದಷ್ಟು
ಅರಿಶಿನ ಪುಡಿ, ಚಾಟ್ ಮಸಾಲ ಪೌಡರು ಅರ್ಧ ಟೀ ಸ್ಪೂನಷ್ಟು, 1/4 ಟೀ ಸ್ಪೂನಷ್ಟು ಕಪ್ಪು ಮೆಣಸಿನ ಪೌಡ್ರು, ಚಿಲ್ಲಿ ಫ್ಲೇಕ್ಸು ಆವಾಗಲೇ ಹೇಳಿದಾಗೆ ಆಪ್ಷನಲ್ಲೂ ಬೇಕಾದ್ರೆ ಹಾಕ್ಕೊಳ್ಬೋದು. ನಾನು ಕ್ಯಾರೆಟ್ ಮೂಲಂಗಿ ಎಲ್ಲ ಹಾಕಿರೋದ್ರಿಂದ ಬ್ರೆಡ್ಡು ಸ್ವೀಟ್ ಬ್ರೆಡ್ ಆಗಿರೋದ್ರಿಂದ ಖಾರ ಇರಲಿ ಅಂತ ಹಾಕ್ತಾಯಿದ್ದೀನಿ. ಇದಿಷ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ದಿನಾಲೂ ತರಕಾರಿ ರಸ ಕುಡಿತಾ ಇರೋದು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ. ಅದು ಗೊತ್ತಾಗಲ್ಲ. ಹಾಗೆ 1 ತಿಂಗಳು 2 ತಿಂಗಳು 3 ತಿಂಗಳು ತನಕ ನಾವು ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ಅದೇ ರೂಟೀನಾಗಿ ಹೋಗ್ಬಿಡುತ್ತೆ. ನಮಗೆ ಕಾಫಿ ಟೀ ಹಾಲು ಕುಡಿಬೇಕು ಅಂತ ಅನಿಸಲ್ಲ. ಹಾಗೆ ನೋಡಿ ಫ್ರೆಂಡ್ಸ್, ಹಸಿ ತರಕಾರಿಗಳನ್ನ ತಿಂದು ಮೊಲಗಳು ಎಷ್ಟು ಚಟುವಟಿಕೆಯಿಂದ ಆರೋಗ್ಯವಾಗಿರ್ತವೆ ಅಲ್ವಾ. ಆ ಪ್ರಾಣಿಗಳು ಕೂಡ ನಮಗೆ ಮಾದರಿಯಾಗೇ ಇದ್ದಾವೆ. ನಾವು ಡೈಲಿ ಯೋಗ ಮಾಡ್ತೀನಲ್ಲ, ಯೋಗ ಅಭ್ಯಾಸ ಮಾಡುವಾಗ ಎಷ್ಟೋ ಪ್ರಾಣಿಗಳ ಪೋಸ್ಗಳನ್ನು ನಮ್ಗೆ ಹೇಳ್ಕೊಡ್ತಾರೆ. ಕ್ಯಾಟ್ ಪೋಸ್ಚರು, ಡಕ್ ಪೋಸ್ಚರು, ಮತ್ತು ಸಿಂಹ ಕಟ್ಟಿ ಅಂತ ಸಿಂಹ ಥರ ಬಕ ಆಸನ, ಈ ಥರ ಸುಮಾರು ಆಸನಗಳು ನಮಗೆ ಯೋಗಾಭ್ಯಾಸದಲ್ಲಿ ಪ್ರಾಣಿ ಪಕ್ಷಿಗಳನ್ನು ಅನುಸರಿಸಿ ನಾವು ಡೈಲಿ ಅಭ್ಯಾಸ ಮಾಡ್ತಾ ಇರ್ತೀವಿ. ನೋಡಿ ಇಷ್ಟು ತೆಳ್ಳಗೆ ಆಗೇ ಬಿಡ್ತು ನೋಡಿ. ಅಕ್ಕಿ ಹಿಟ್ಟು ಹಾಕ್ಕೊಂಡ್ರು ಈ ಥರ ತೆಳುಗಿದೆ. ಈ ಥರ ನಾವು ರೋಲ್ ಮಾಡಿ ಸ್ಲರಿನಲ್ಲಿ ಅದ್ದಿ ಕರಿಬೇಕು. ಈಗ ಇದನ್ನು ಒಂದು ಕಡೆ ಇಟ್ಕೊಳ್ತೀನಿ. ಈಗ ಸ್ಲರಿನ ಮಾಡ್ಕೊಳ್ಳೋಣ. ಕಾರ್ನ್ಫ್ಲೋರು 3 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದೊಂದು ರೆಸಿಪಿಗೆ ವಿಡಿಯೋ ಮಾಡಬೇಕು ಅಂದರೆ ತುಂಬಾ ಟೈಮ್ ಬೇಕಾಗುತ್ತೆ. ಪ್ರಿಪ್ರೇಷನ್ ಕೂಡ ಜಾಸ್ತಿನೇ ಬೇಕಾಗಿರುತ್ತೆ. ಏನಂದರೆ ಕಟ್ಟು ಪೇಸ್ಟ್ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡಬೇಕು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು, ಎಲ್ಲ ನೋಡ್ಕೊಳ್ಬೇಕು. ಇದು ನೋಡಲಿ ಮೊಬೈಲ್ನಲ್ಲಿ ನಾವು ಸ್ವೈಪ್ ಮಾಡಿಕೊಂಡು ನೋಡ್ಕೊಂಡು ಓದುವಷ್ಟು ಈಸಿ ಅಂತೂ ಅಲ್ಲ ಇವಾಗ ಮಾಡೋದು ಎಲ್ಲ. ನೋಡಿ ಈ ಥರ ತೆಳುಗೆ ಮಾಡ್ಕೊಂಡಿದ್ದೀನಿ. ತುಂಬ ತೆಳುನೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಇಷ್ಟಿದ್ರೆ ಸಾಕು ಕೋಟಿಂಗಿಗಷ್ಟೇ. ಇದು ಚೂರು ಉಪ್ಪು ಹಾಕೊಂಡು ಕಲಿಸ್ತಾ ಇದ್ದೀನಿ, ಯಾಕೆಂದರೆ ಮಿಕ್ಸರ್ಗೆ ಉಪ್ಪು ಹಾಕಿರೋದ್ರಿಂದ ಇದಕ್ಕೆ ಜಾಸ್ತಿ ಉಪ್ಪು ಹಾಕಬಾರ್ದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಳ್ಳೋಣ. ಮನೆಯಲ್ಲಿ ಏನಾದ್ರು ಪಲ್ಯ ಮಿಕ್ಕಿದ್ರೆ ಅದನ್ನು ಕೂಡ ಇದೇ ಥರ ನಾವು ಆಲ್ಟ್ರೇಷನ್ ಮಾಡಿಕೊಂಡು ಒಂದಷ್ಟು ತರಕಾರಿಗಳನ್ನ ಹಾಕಿ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಈ ರೀತಿ ಒಂದು ರುಚಿಯಾಗಿರೋ ಸ್ನ್ಯಾಕ್ಸ್ ಕೂಡ ಮಾಡ್ಬೋದು. ಫಸ್ಟ್ ಈ ಥರ ಸಣ್ಣ ಸಣ್ಣ ಉಂಡೆಗಳು ಮಾಡಿ ಇಟ್ಕೊಳ್ತೀನಿ. ಆಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ, ಅಂದರೆ ಕಟ್ಲೆಟ್ ಟೈಪು ಅಥವಾ ಸ್ಕ್ವೈರ್ ಟೈಪಲ್ಲಿ ನಾವು ಶೇಪ್ ಕೊಟ್ಕೊಂಡು ಮಾಡ್ಕೊಳ್ಬೋದು. ಸಣ್ಣ ಹೆಚ್ಚಿಟ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರೆಲ್ಲ ಮಾಡಿಕೊಂಡು ಸರಿಗೆ ಬಿಟ್ಟರೆ ಹೀಗೆ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಈ ಉಂಡೆಗಳನ್ನು ಈ ಥರ ರೋಲ್ ಮಾಡ್ಕೊಳ್ಳೋದ್ರಿಂದ ಬೇಗ ಕರಿಬೋದು. ಉಂಡೆಗಿಂತ ರೋಲ್ ಮಾಡಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ, ಬೇಗ ಬೇಯುತ್ತೆ. ಈ ಥರ ಕೈನ ಎಣ್ಣೆ ಮಾಡಿಕೊಂಡು ಒಂದೊಂದೇ ಉಂಡೆಯಿಂದ ಈ ಥರ ರೋಲ್ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯುತ್ತೆ. ಬೇಗ ಟೈಮ್ ಸೇವ್ ಆಗುತ್ತೆ ಈ ಥರ ಮಾಡೋದ್ರಿಂದ. ಒಂದು ಅರ್ಧ ಗಂಟೆಯಲ್ಲೇ ಮಾಡಿಬಿಡ್ಬೋದು. ಎಲ್ಲ ತುರಿದು ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಮಕ್ಕಳು ಬಂದ ತಕ್ಷಣ ಮಾಡ್ಕೊಳ್ಬೋದು. ಟೀ ಕಾಫಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ನಾವು ಅವಾಗವಾಗ ಮಾಡ್ತಾ ಇರ್ತೀವಿ ಈ ಥರ ಸ್ನ್ಯಾಕ್ಸ್ಗಳನ್ನು. ನಾನು ಆಲೂಗಡ್ಡೆ ಹೆಚ್ಚಾಗಿ ಉಪಯೋಗಿಸ್ಕೊಳ್ದಿರೋದ್ರಿಂದ ಅವಲಕ್ಕಿ ಮತ್ತು ಹೆಸರುಬೇಳೆ ಅಂಥದ್ದೆಲ್ಲ ಹಾಕಿ ಮಾಡಿದ್ದೀನಿ. ನೀವು ನನ್ನ ಚಾನಲ್ನಲ್ಲಿ ಮಂಡಕ್ಕಿ ವಡೆ ಮತ್ತು ಮಿಕ್ಕಿರೋ ಅನ್ನದಲ್ಲಿ ತುಂಬ ಕ್ರಿಸ್ಪಿಯಾಗಿ ಉದ್ದಿನ ವಡೆ ಥರನೇ ಮಾಡಿರೋಂಥ ವಡೆ, ಪಾಪಡಿ, ಮದ್ದೂರು ವಡೆ, ನಿಪ್ಪಟ್ಟು ಇದನ್ನೆಲ್ಲ ನೋಡ್ಬೋದು ಫ್ರೆಂಡ್ಸ್. ಹಾಗೆ ನನ್ನ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಅಂಥ ರೆಸಿಪಿಗಳಾಗಲಿ ಹಾಕುವ ವೀಡಿಯೋಗಳು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಚಾನಲ್ನಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇತ್ತೀಚೆಗೆ ನಾನು ಮೈಸೂರಿನ ಕಲಾಸುರುಚಿ ರಂಗಮನೆಯಲ್ಲಿ ನಡೆದಿರುವಂಥ ಕಲರವ ಬೇಸಿಗೆ ಮಕ್ಕಳ ಶಿಬಿರದ್ದು ಒಂದು ವಿಡಿಯೋಗಳನ್ನ ಶೇರ್ ಮಾಡಿದ್ದೀನಿ ನಿನ್ನೆ. ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗ್ಬೋದು ನಮ್ಮ ಕನ್ನಡ ಭಾಷೆ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಬಿಂಬಿಸ್ತಾ ಇದ್ದಾರೆ ಅಂತ.
ತುಂಬ ಜನ ರಿಸೋರ್ಸ್ ಪರ್ಸನ್ಸ್ ಅಂದರೆ ಸಂಪನ್ಮೂಲ ವ್ಯಕ್ತಿಗಳು ಅದನ್ನು ಫ್ರೀಯಾಗಿ ನಡೆಸ್ತಾ ಇದ್ದಾರೆ. ಅಲ್ಲಿ ಬರೋರು ಕೂಡ ಯಾವುದೇ ಒಂದು ಶುಲ್ಕ ಯಾವುದೂ ಇಲ್ಲ, ಉಚಿತವಾಗಿ ನೋಡ್ಬೋದು. ಎಲ್ಲ ಉಂಡೆಗಳನ್ನು ರೋಲ್ಸ್ ಥರ ಮಾಡಿಟ್ಕೊಂಡಿದ್ದೀನಿ. ಕಾರ್ನ್ ಸ್ಲರಿನಲ್ಲಿ ಅದ್ದಿ ಕಾದಿರೋ ಎಣ್ಣೆಯಲ್ಲಿ ಮೀಡಿಯಂ ಹೀಟ್ನಲ್ಲಿ ಕರಿಬೇಕು. ಮತ್ತು ನಾನು ಹೇಳ್ತಾ ಇದ್ದೆ, ಕಲ್ಲಸುರುಚಿ ಮನೆಯಲ್ಲಿ ಕಲ್ಲರವ ಬೇಸಿಗೆ ಶಿಬಿರದ ಸಮಾರಂಭನ ನಾನು ವಿಡಿಯೋ ಮಾಡಿ ಮೊನ್ನೆ ಹಾಕಿದ್ದೀನಿ. ಅದರಲ್ಲಿ ಕೆಲವು ಮಕ್ಕಳು ಎಷ್ಟು ಚೆನ್ನಾಗಿ ಒಂದು ವಿಷಯನ ತಗೊಂಡು ಮೆಸೇಜ್ನ ತಿಳಿಸಿದ್ದಾರೆ ಅಂದರೆ, ಜಂಕ್ ಫುಡ್ಗಳನ್ನ ಅಂದರೆ ಹೊರಗಡೆ ಸಿದ್ಧಪಡಿಸಿದ ಆಹಾರಗಳು ಏನು ತಗೊಂಡು ತಿಂತೀವಿ ನಾವು ಹೊರಗಡೆಯಿಂದ, ಪ್ಯಾಕ್ಡ್ ಫುಡ್ಗಳು, ಅದನ್ನು ಯಾಕೆ ತಿನ್ನಬಾರ್ದು, ತಿಂದರೆ ಏನಾಗುತ್ತೆ, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಹೇಗೆ ಹಾಳಾಗುತ್ತೆ ಅನ್ನೋದನ್ನ ತುಂಬ ಅರ್ಥವತ್ತಾಗಿ ಅಭಿನಯಿಸಿ ತೋರಿಸಿದ್ದಾರೆ ಫ್ರೆಂಡ್ಸ್. ನೀವು ಅದನ್ನು ನೋಡಿ ಗೊತ್ತಾಗುತ್ತೆ. ಮತ್ತು ನಮ್ಮ ದೇಹದ ಅಂಗಾಂಗಗಳ ಕಾರ್ಯಚಟುವಟಿಕೆಗಳು, ಅದರ ಪ್ರಾಮುಖ್ಯತೆ, ವೈಶಿಷ್ಟ್ಯತೆ ಹೇಗೆ ಯಾವ ರೀತಿ ಕಾರ್ಯ ನಿರ್ವಹಿಸ್ತವೆ, ಒಂದೊಂದು ನಮಗೆ ಪಂಚೇಂದ್ರಿಯಗಳು ಎಷ್ಟು ಮುಖ್ಯ ಅನ್ನೋದನ್ನು ಮಕ್ಕಳುಗಳಿಗೆ ಅಭಿನಯ ರೂಪದಲ್ಲಿ ಮನದಟ್ಟಾಗೋ ಹಾಗೆ ತಿಳಿಸಿದ್ದಾರೆ. ಅಲ್ಲಿ ಮಕ್ಕಳು ದೊಡ್ಡವರು ಅನ್ನೋದೇನಿಲ್ಲ, ಎಲ್ಲರೂ ಬಂದು ನೋಡ್ಬೋದು. ಎಲ್ರಿಗೂ ಇಷ್ಟ ಆಗುವಂಥ ಪ್ರೋಗ್ರಾಮು. ಪ್ರತಿ ಶನಿವಾರ ಕತೆ ಹೇಳ್ತಾರೆ. ಕತೆ ಕೇಳೋಣ ಬನ್ನಿ ಅನ್ನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು, ಅದಾದ ನಂತರ ಕಥೆಯೆಲ್ಲ ಹೇಳ್ತಾರೆ ಅಲ್ವಾ. ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರುವಂಥ ಸಂಪನ್ಮೂಲ ವ್ಯಕ್ತಿಗಳು ಅನೇಕ ಪ್ರಮುಖ ವ್ಯಕ್ತಿಗಳನ್ನು, ಅಂದರೆ ಸೈಂಟಿಸ್ಟ್ಗಳಾಗಿರ್ಬೋದು, ಕವಿಗಳು, ಬರಹಗಾರರು, ಲೇಖಕರು, ಪ್ರಾಧ್ಯಾಪಕರು, ಈ ಅನೇಕ ಥರ ಸಾಹಿತಿಗಳು ಎಲ್ಲರನ್ನು ಕರೆಸಿ ಕತೆ ಹೇಳಿಸ್ತಾರೆ ಅವ್ರ ಹತ್ರ. ಆಮೇಲೆ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಮಕ್ಕಳಿಗೆ. ಮಕ್ಕಳ ಜೊತೆ ಹೋಗಿರೋಂಥ ಪೋಷಕರು ಕೂಡ ಉತ್ತರ ಹೇಳ್ಬೋದು. ಕತೆ ಹೇಳೋಣ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಬಾಲಕೃಷ್ಣಯ್ಯ ಸರ್ ಕತೆ ಕೇಳೋಣ ಕಾರ್ಯಕ್ರಮ ಆದ ನಂತರ ಬಾಲಕೃಷ್ಣಯ್ಯ ಸರ್ ಅಂತ ಒಬ್ಬರು ರಿಸೋರ್ಸ್ ಪರ್ಸನ್ನು, ಅವರು ಕನ್ನಡ ಭಾಷಾ ತಜ್ಞರು ಕೂಡ. ಅವರು ನಮ್ಮದು ಕನ್ನಡ ಭಾಷೆಯದು, ಅವರು ನಮ್ಮ ಕನ್ನಡ ವಿಷಯದಲ್ಲಿ ವ್ಯಾಕರಣದ ಬಗ್ಗೆ 10 ನಿಮಿಷ ಪಾಠ ಮಾಡ್ತಾರೆ. ನಮಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ, ನಮಗೆ ಹೈಸ್ಕೂಲ್ ಡೇಸ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ ಆ ಒಂದು 10 ನಿಮಿಷ. ಅಷ್ಟು ಚೆನ್ನಾಗಿರುತ್ತೆ. 1.5 ಅವರ್ ಹೋಗಿದ್ದೇ ಗೊತ್ತಾಗಲ್ಲ ನಮಗೆ. ಫೋಟೋ 5:30 5:45 ಮುಗ್ದೇ ಹೋಗ್ಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಮೈಸೂರಿನ ಇರೋರು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಒಂದು ಸರ್ತಿ ಅಲ್ಲಿ ಹೋಗಿ ನೋಡಿ ಬನ್ನಿ. ನಿಮಗೂ ಅರ್ಥ ಆಗುತ್ತೆ, ಇಷ್ಟ ಆಗುತ್ತೆ. ನೋಡಿ, ಇವಾಗ ನಿಧಾನಕ್ಕೆ ಮಗ್ಚಾಕಿ ಅದೇ ಮೀಡಿಯಂ ಹೀಟ್ನಲ್ಲಿ ನಾವು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಆಗ್ತಾ ಇದೆ. ಕಾರ್ನ್ ಸ್ಲರಿ ಹಾಕಿರೋದ್ರಿಂದ ಗರ್ಗರಿ ಆಗೇ ಆಗುತ್ತೆ ಫ್ರೆಂಡ್ಸ್. ನಾನು ಇವತ್ತು ವಿಡಿಯೋ ಮಾಡುವಾಗ ಇವಾಗಲೇ ನಾನು ವಾಯ್ಸ್ ಕೊಡ್ತಾ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು. ಏಕೆಂದರೆ ಅಕ್ಕಪಕ್ಕ ಎಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಸ್ವಲ್ಪ ವಾಯ್ಸ್ ಪೊಲ್ಯೂಷನ್ ಆಗಿದೆ. ನೋಡಿ, ಈ ಥರ ಮಾಡಿದ್ದೀನಿ. ಈಗ ಆಗಿದೆ, ಬೇಗ ಆಗುತ್ತೆ. ಇದು ತಣ್ಣಗಾದ್ಮೇಲೆ ಇದು ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ. ನೋಡಿ, ಈ ಥರ ಎಲ್ಲ ಕಡೆನೂ ನೀಟಾಗಿ ಈ ಕಲರ್ ಬರೋ ಹಾಗೆ ಕರ್ಕೊಳ್ಬೇಕು. ಇದೊಂದು ಕೊನೆಗೆ ಹಾಕಿದ್ದೆ, ಆಮೇಲೆ ತೆಗಿಯೋಣ. ಇದನ್ನೆಲ್ಲ ತೆಗೆದುಬಿಡ್ತೀನಿ. ನನ್ನ ಫ್ರೆಂಡ್ಸ್ಗೆ ನನ್ನ ವಾಯ್ಸ್ ಚೆನ್ನಾಗಿಲ್ಲ ಅಂದರೆ, ಅಷ್ಟು ನನ್ನ ವಾಯ್ಸ್ ಕಲ್ಚರೇ ಚೆನ್ನಾಗಿಲ್ಲ ಅಂತಲೇ ನಾನು ವಾಯ್ಸ್ ಕೊಡ್ತಾ ಇರಲಿಲ್ಲ ಎಷ್ಟೋ ವಿಡಿಯೋಗಳಿಗೆ. ಆದರೆ ನನ್ನ ಫ್ರೆಂಡ್ಸ್ ನನಗೆ ವಾಟ್ಸಪ್ಪಲ್ಲಿ ಹೇಳ್ತಾರೆ, ಏನಿಲ್ಲ ಮೇಡಮ್,
ನೀವು ವಾಯ್ಸ್ ಕೊಡಿ ದಯವಿಟ್ಟು, ಚೆನ್ನಾಗಿದೆ ಯಾಕಾಗ ಅಂದ್ಕೊಳ್ತೀರಾ ಅಂತಾರೆ. ಅದಕ್ಕೋಸ್ಕರ ನಾನು ಇವತ್ತು ಡೈರೆಕ್ಟಾಗಿ ಇಲ್ಲೇ ನಾನು ನನ್ನ ವಾಯ್ಸ್ನ ಕೊಡ್ತಾಯಿದ್ದೀನಿ. ಹಾಗೆ ಸತ್ಸಂಗ ವಿಡಿಯೋಗಳನ್ನ ಮಾಡಿದ್ದೀನಿ. ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ನಡೆಯುವಂಥ ಎಲ್ಲ ಪೂಜೆಗಳ ಪೂಜೆಗಳದ್ದು ವಿಡಿಯೋಗಳನ್ನ ನಾನು ಶೇರ್ ಮಾಡಿದ್ದೀನಿ. ಅದಕ್ಕೂ ಕೂಡ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮ್ಮ ಮನೆಯಲ್ಲೇ ಕೂತ್ಕೊಂಡು ದೇವಿ ದರ್ಶನ ಮಾಡ್ತೀವಿ, ಭಜನೆಗಳನ್ನ ಹಾಡುಗಳನ್ನ ಕೇಳ್ತೀವಿ. ಶೇರ್ ಮಾಡ್ತಾ ಇರೋದಕ್ಕೆ ತುಂಬ ಥ್ಯಾಂಕ್ಸ್. ಹೀಗೆ ಮತ್ತೆ ಜಾಸ್ತಿ ವಿಡಿಯೋಗಳನ್ನ ಮಾಡಿ ಅಂತ ಹೇಳ್ತಾರೆ. ನಮಗೆ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನಿಮ್ಮಲ್ಲಿ ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ವಿಡಿಯೋಗಳನ್ನ ನೋಡಿದ ಮೇಲೆ ನಿಮ್ಗೆ ಏನು ಅನಿಸುತ್ತೆ, ಅದು ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ, ಯಾರು ಕರೆಕ್ಷನ್ಸ್ ಇದ್ರೂ ಕೂಡ ದಯವಿಟ್ಟು ತಾವು ಹೇಳಬೇಕು ಫ್ರೆಂಡ್ಸ್. ಆಲೂಗಡ್ಡೆ ಮತ್ತು ಬ್ರೆಡ್ಡಿಂದ ಮಾಡಿರುವ ಈ ಸ್ನ್ಯಾಕ್ಸ್ ನಿಮಗೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.